ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವೆನ್ ಟಾಕ್ ಬ್ಲಾಗ್ಸ್ ಕನ್ನಡ. ಈ ವಿಡಿಯೋ ಮಾಡೋ ಕಾರಣ ಏನಪ್ಪ ಅಂತಂದರೆ, ನಮ್ಮೂರಿನ ಆರಾಧ್ಯ ದೈವ ಶ್ರೀ ಕೋಳೂರು ಲಿಂಗೇಶ್ವರನ ಜಾತ್ರಾ ಮಹೋತ್ಸವ ಡಿಸೆಂಬರ್ 20-21 ಮುಗಿತು. ಶ್ರೀ ಕೋಳೂರು ಲಿಂಗೇಶ್ವರ ಜಾತ್ರಾ ಮಹೋತ್ಸವದ ಕಂಪ್ಲೀಟ್ ವಿಡಿಯೋನ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಫಸ್ಟ್ ವಿಡಿಯೋ ಕೂಡ ಇದಾಗಿರುತ್ತೆ. ಸೊ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ಇಲ್ಲಿಂದ ನಮ್ಮೂರ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಶುರುವಾಗುತ್ತೆ. ಇಲ್ಲಿ ದೇವರ ಪಲ್ಲಕ್ಕಿಯನ್ನು ತಗೊಂಡು ದೇವಸ್ಥಾನಕ್ಕೆ ನಮಸ್ಕಾರ ಮಾಡಿಕೊಂಡು ಒಬ್ರಿಗೊಬ್ಬರು ಆಲಿಂಗನ ಮಾಡ್ಕೊತಾರೆ, ಅಂದರೆ ತಪ್ಕೋತಾರೆ. ಕಾರಣ ಇಷ್ಟೇ, ಅವರವರ ಮಧ್ಯೆ ಏನೇ ಜಗಳಗಳಿರಲಿ, ಮನಸ್ತಾಪಗಳಿರಲಿ, ಜಾತ್ರೆ ಅಂತ ಬಂದಾಗ ಎಲ್ಲರೂ ಕೂಡ ಒಂದಾಗಿ ಆ ಊರಿನ ಜಾತ್ರೆಯನ್ನು ನಡೆಸ್ಕೊಡ್ಬೇಕು. ಸೊ ಹಾಗಾಗಿ ನಿಮಗೆ ದೇವಸ್ಥಾನನ ಮುಂದೆಯಿಂದ ತೋರ್ಸೋಕ್ಕಾಗಲಿಲ್ಲ, ಹಂಗಾಗಿ ಹಿಂದೆಯಿಂದ ತೋರಿಸ್ತಾ ಇದ್ದೀನಿ. ಹಾಗೆ ಇಲ್ಲಿ ನಮ್ಮ ತಮ್ಮದವರು, ಅಣ್ಣ ನಾವು ಇದ್ದೀವಿ, ನಮ್ಮ ವಿಡಿಯೋನ ಸ್ವಲ್ಪ ಮಾಡ್ಕೊ ಅಂತ ಹೇಳಿದರು. ಸೊ ಹಂಗೆ ಅವರು ಸ್ವಲ್ಪ ವಿಡಿಯೋ ತೊಗೊಂಡೆ. ಇಲ್ಲಿ ಪೂಜಾರಿಗಳು ಪಲ್ಲಕ್ಕಿನ ಹಿಡ್ಕೊಂಡಿದ್ದು, ಹಂಗೆ ಒಂದು ವಿಡಿಯೋ ತೊಗೊಂಡು ನೆಕ್ಸ್ಟು ಡೊಳ್ಳು ಕುಣಿತ ನೋಡೋಣ. ನೋಡಿ, ಇಲ್ಲಿ ಇಬ್ಬರು ಸಣ್ಣ ಹುಡುಗರು ಯಾವ ಥರ ಡೊಳ್ಳನ್ನು ಬಾರಿಸ್ತಾರಂತ. ಇಲ್ಲಿ ಆ ಹುಡುಗರಿಗಿಂತ ಸ್ವಲ್ಪ ದೊಡ್ಡವರು, ಅಣ್ಣವರು, ಅವರು ನಾವು ಕೂಡ ಡೊಳ್ಳು ಹೊಡಿತೀವಿ ಅಂತೇಳಿ ಅವರು ಕೂಡ ಡೊಳ್ಳು ಕುಣಿತ ತೋರಿಸ್ತಾ ಇದ್ದಾರೆ. ಸೊ ಕೆಲವೊಂದು ಕಡೆ ಕೆಲವೊಂದು ಥರ ಡೊಳ್ಳು ಕುಣಿತ ಇರುತ್ತೆ, ನಮ್ಮ ಕಡೆ ಈ ಥರ ಡೊಳ್ಳು ಕುಣಿತ ಇದೆ. ಇಲ್ಲಿ ಪಲ್ಲಕ್ಕಿ ಹಂಗೆ ಸ್ವಲ್ಪ ಮುಂದೆ ಬರುತ್ತಾ ಆ ಊರಿನ ಗೌಡರು ಆ ಪಲ್ಲಕ್ಕಿಗೆ ನಮಸ್ಕಾರ ಮಾಡ್ತಾರೆ. ದೇವರಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡು ಪಲ್ಲಕ್ಕಿನ ಮುಂದಕ್ಕೆ ಕಳಿಸ್ಕೊಡ್ತಾರೆ. ಇಲ್ಲಿ ನಮ್ಮ ಚಿಕ್ಕಪ್ಪ ದೇವರನ್ನ ಹಿಡ್ಕೊಂಡು ಮಗ ನಂದೊಂದು ವಿಡಿಯೋ ಮಾಡು ಅಂತ ಹೇಳಿದ್ರು, ಹಂಗಾಗಿ ಅವ್ರದ್ದೊಂದು ವಿಡಿಯೋನ ತಗೊಂಡೆ. ಇಲ್ಲಿ ಡೊಳ್ಳು ಹೊಡೆಯೋದನ್ನು ನೋಡಿಕೊಂಡು ಹಾಗೆ ಇನ್ನೊಂದು ಸಲ ಪಲ್ಲಕ್ಕಿ ಕಡೆ ಹೋದೆ. ಅಲ್ಲಿ ಹೋದರೆ ನಮ್ಮ ಪೂಜಾರಿ ಮಾಳಪ್ಪ ಅವರು ನಮ್ಮ ಕಡೆ ನೋಡಿ ಸ್ವಲ್ಪ ಸ್ಮೈಲ್ ಮಾಡಿದ್ರು. ಜಾಸ್ತಿ ಏನು ಸ್ಮೈಲ್ ಮಾಡಿಲ್ಲ, ಸ್ವಲ್ಪ ಮಾಡಿದರು. ಅವರೇನು ಸ್ವಲ್ಪ ಸೀರಿಯಸ್ ಆಗಿದ್ರು ಅನಿಸುತ್ತೆ. ಜಾತ್ರೆ ಇರೋ ಕಾರಣ ಎಲ್ಲರೂ ಕೂಡ ಒಟ್ಟಿಗೆ ಬರೋಕ್ಕಾಗಲ್ಲ, ಅಂದರೆ ದೇವ್ರ ಪಲ್ಲಕ್ಕಿ ಮತ್ತು ಜನ ಬರೋಕ್ಕಾಗಲ್ಲ. ಹಾಗೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು.
ಇಲ್ಲಿ ದೇವ್ರ ಪಲ್ಲಕ್ಕಿ ಈಗ ಅಗಸಿಗೆ ಬಂದು ನಿಂತು ಇಲ್ಲಿ ಅಗಸಿಗೆ ಉದ್ದಿನ ಕಡ್ಡಿನ ಹಚ್ಚಿ ನಮಸ್ಕಾರ ಮಾಡಿ ಅಲ್ಲಿಂದ ಈ ಅಗಸಿನ ದಾಟ್ತಾರೆ. ನೀವು ನೋಡ್ಬೋದು ಇದು ಊರಗಸಿ. ಸೊ ಊರಗಸಿನ ದೇವ್ರ ಪಲ್ಲಕ್ಕಿ ದಾಟಿ ಗಂಗಾ ಸ್ನಾನಕ್ಕೆ ಹೋಗ್ತಾರೆ. ಆ ಅಗಸಿನ ದಾಟ್ಕೊಂಡು ಹಂಗೆ ಮುಂದೆ ಹೋದ್ರೆ ಇಲ್ಲಿ ಮರಗಮ್ಮ ದೇವಸ್ಥಾನದ ಅಲ್ಲಿ ಮತ್ತೆ ನಮಸ್ಕಾರ ಮಾಡಿ ಅಲ್ಲಿಂದ ಮತ್ತೆ ಮುಂದೆ ಹೋಗ್ತಾರೆ. ಇಲ್ಲಿ ನಮ್ಮ ರವಿಗೌಡರು ಇಲ್ಲಿದ್ದರು ಏನೋ ನಾನು ಪಲ್ಲಕ್ಕಿ ಹೊತ್ಕೋತೀನಿ ಅಂತೇಳಿ ಬಂದರು. ಅವ್ರದ್ದು ಸ್ವಲ್ಪ ವಿಡಿಯೋ ಮಾಡ್ಕೊಂಡ್ವಿ. ನೆಕ್ಸ್ಟ್ ಇಲ್ಲಿ ಡೊಳ್ಳು ನೀವು ನೋಡ್ಬೋದು ಎಷ್ಟು ಡಿಫ್ರೆಂಟಾಗಿ ಡೊಳ್ಳನ್ನು ಹೊಡಿತಾರಂತ. ಸೊ ನೋಡೋಕ್ಕೆ ಕಣ್ಣು ಸಾಲದು. ಮರಗಮ್ಮ ದೇವಿ ಗುಡಿಯಿಂದ ಹಂಗೆ ಸ್ವಲ್ಪ ಮುಂದೆ ಬಂದು ಇಲ್ಲಿ ನಮ್ಮ ಬಾಜಾ ಭಜಂತ್ರಿ ಅವ್ರದ್ದು ವಿಡಿಯೋ ತೊಗೊಂಡೆ. ಯಾಕಂದರೆ ಜಾತ್ರೆ ಆಗಲಿ ಇಲ್ಲ ಯಾವುದೇ ಕಾರ್ಯಕ್ರಮ ಆಗಲಿ ಅವರು ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಹಾಗೆ ವಿಡಿಯೋ ತೊಗೊಂಡು ಹಂಗೆ ಸ್ವಲ್ಪ ಮುಂದೆ ಹೋದರೆ ಇಲ್ಲಿ ನಮ್ಮ ಲಿಂಗರಾಜ್ ಅಣ್ಣವರು ತಮ್ಮ ಮನೆಯ ಒಂದು ಮನೆತನದ ಒಂದು ಕಾರ್ಯ ಅದು ಮಾಡ್ತಾಯಿದ್ರು. ಅದರ ಡ್ಯೂಟಿಗೆ ನಡೀತಾರೆ ಅವರು. ಅಲ್ಲಿಂದ ಹಂಗೆ ಮುಂದೆ ಬಂದರೆ ಇಲ್ಲಿ ಆಲ್ರೆಡಿ ದೇವರು ಇನ್ನೇನು ಊರನ್ನು ದಾಟ್ತಾ ಇತ್ತು. ದಾಟ್ಕೊಂಡು ಊರನ್ನು ದಾಟ್ಕೊಂಡ್ಮೇಲೆ ಅವರು ನಿಲ್ಲೋದಿಲ್ಲ. ಯಾಕಂತಂದರೆ ಆ ಒಳಿ ಊಟಕ್ಕೆ ಲೇಟ್ ಆಗುತ್ತೆ ಅಂತೇಳಿ ದೇವ್ರನ್ನ ಹಿಡ್ಕೊಂಡು ಓಡ್ತಾ ಇರ್ತಾರೆ. ನೀವು ನೋಡ್ಬೋದು ಇಲ್ಲಿ ಓಡ್ತಾ ಇದ್ದಾರೆ. ಹಾಗೆ ಜನ ಸ್ವಲ್ಪ ಕಡಿಮೆ ಆಗ್ತಾರೆ ಇಲ್ಲಿ. ಯಾಕಂತಂದರೆ ಅವ್ರವ್ರ ಮನೆಗೆ ಮತ್ತೆ ವಾಪಸ್ ಹೋಗಿ ಅವರ ಫ್ಯಾಮಿಲಿಯವ್ರನ್ನ ಒಳೆ ಊಟಕ್ಕೆ ಕರ್ಕೊಂಬರ್ತಾರೆ. ಸೊ ಇಲ್ಲಿ ಇನ್ನೇನು ಒಳ್ಳೆ ನಿಯರ್ ಬಂತು ನೋಡಿ, ಎಲ್ಲರೂ ಓಡ್ತಾ ಇದ್ದಾರೆ ದೇವ್ರನ್ನ ಹಿಡ್ಕೊಂಡು. ನಾವು ಆಲ್ರೆಡಿ ಮುಂದೆ ಹೋಗಿ ವೀಡಿಯೋಗ್ರಫಿ ಸ್ಥಳ ಹೋಗಿ ಮುಂದೆ ಹೋಗಿ ಕೂತ್ಕೊಂಡಿದ್ವಿ. ಇಲ್ಲಿ ದೇವರು ಒಡ್ಡಿಗೆ ಬಂದು ನಿಂತ್ಕೊಂತು. ಅಂದರೆ ಹಿಂದ್ಗಡೆನೂ ಜನ ಇದ್ದಾರೆ ಅಂಥೇಳಿ ದೇವರು ಆ ಹೊಳೆಯ ಏನು ಒಡ್ಡಿರುತ್ತಲ್ಲ ಅಲ್ಲಿ ಬಂದು ನಿಂತ್ಕೊಂಡ್ರು. ಇಲ್ಲಿ ಆಲ್ರೆಡಿ ಅರ್ಧ ಜನ ರೀಚ್ ಆಗಿದ್ದಾರೆ ಆ ಹೊಳೆ ಊಟಕ್ಕೆ. ಸೊ ಅಲ್ಲಿ ಕಾಣಿಸೋದು ನಮ್ಮೂರ ಬ್ರಿಡ್ಜ್, ಆ ಭೀಮಾ ನದಿಗೆ ಕಟ್ಟಲಾದ ಬ್ರಿಡ್ಜ್. ಆ ದೇವರ ಪಲ್ಲಕ್ಕಿ ಭೀಮಾ ನದಿಗೆ ಬಂತು. ಈಗ ಒಡ್ಡಿ ಹಿಡಿತಾ ಇದ್ದಾನೆ ದೇವರು. ಅಲ್ಲಿಂದ ದೇವ್ರು ಕೂಡೋಕ್ಕೆ ಅಂತ ಒಂದು ಜಾಗ ಇರುತ್ತೆ, ಅಂದರೆ ಪಲ್ಲಕ್ಕಿನ ಇಡೋಕ್ಕೆ ಅಂತ ಒಂದು ಜಾಗ ಇರ್ತದೆ. ಅಲ್ಲಿ ಹೋಗಿ ಪಲ್ಲಕ್ಕಿನ ಇಡ್ತಾರೆ. ಅವರ ನೇಮ ನಿತ್ಯ ಏನಿರುತ್ತೋ ಮೊದಲಿಂದನೂ ಕೂಡ, ಅಂದರೆ ಕಾಲದಿಂದನೂ ಕೂಡ ಬಂದಿರುತ್ತೆ. ಜಾತ್ರೆ ಅಂದರೆ ಇದೇ ಥರ ಮಾಡಬೇಕು, ಜಾತ್ರೆ ಅಂದರೆ ಹಂಗೆ ಮಾಡಬೇಕು, ಒಳ್ಳೆ ಊಟ ಅಂದರೆ ಹಿಂಗೆ ಮಾಡಬೇಕು ಅಂಥೇಳಿ ಆ ಪ್ರಕಾರ ಅವ್ರು ಮಾಡ್ತಾರೆ. ತುಂಬ ಹುಷಾರಾಗಿ ಪಲ್ಲಕ್ಕಿನ ತೊಗೊಂಬರ್ಬೇಕು. ಯಾಕಂತಂದರೆ ತುಂಬ ಡೌನ್ ಇರೋ ಕಾರಣಕ್ಕೆ. ಸೊ ಆ ಪಲ್ಲಕ್ಕಿ ಒಳಗಡೆ ಇರೋ ದೇವರೆಲ್ಲ ಮತ್ತು ಹಿಂದೆ ಮುಂದೆ ಆಗ್ಬೋದು ಅನ್ನೋ ಕಾರಣಕ್ಕೆ ತುಂಬ ಹುಷಾರಾಗಿ ತೊಗೊಂಬರ್ತಾರೆ. ಇಲ್ಲಿ ನೋಡ್ಬೋದು ಅಲ್ಲಿ ಎಷ್ಟು ಜನ ಇದ್ದರು, ಇಲ್ಲಿ ಎಷ್ಟು ಜನ ಇದ್ದಾರೆ ಅಂತ. ಸ್ವಲ್ಪ ಹೊಳೆಯಿಂದ ಊರು ಸುಮಾರು 1.5 ಕಿಲೋಮೀಟ್ರ್ ಆಗುತ್ತೆ. ಸೊ ಅಲ್ಲಿಂದ ಕೆಲವು ಜನ ಹಂಗೆ ಸ್ಲೋವಾಗಿ ನಡ್ಕೊಂಬರ್ತಾರೆ. ದೇವರು ಹೋಗಿ ಜಾಗಕ್ಕೆ ಕೊಡೋಷ್ಟರಲ್ಲಿ ಜನ ಎಲ್ಲರೂ ಕೂಡ ಬರ್ತಾರೆ. ದೇವರು ಆ ಹೊಳಿಗೆ ಎಂಟ್ರ್ ಆಯಿತು. ಆ ಭೀಮಾ ನದಿಗೆ ಎಂಟ್ರ್ ಆದಮೇಲೆ ತುಂಬ ಸುರಕ್ಷಿತವಾಗಿ ಪಲ್ಲಕ್ಕಿನ ತೊಗೊಂಬರ್ತಾರೆ. ನೋಡ್ಬೋದು ಶ್ರೀ ಕೋಡೂರು ಲಿಂಗೇಶ್ವರನ ಪಲ್ಲಕ್ಕಿ. ಹಾಗೆ ಆ ಪಲ್ಲಕ್ಕಿನ ಕೂಡ್ಸೋಕ್ಕೆ ಸ್ವಲ್ಪ ಅಲ್ಲಿ ಜಾಗನ ತೊಳೆದು, ಅದು ಕ್ಲೀನಾಗಿರ್ತದೆ ಆದ್ರೂ ಕೂಡ ಅವರ ನಿಯಮದ ಪ್ರಕಾರ ಸ್ವಲ್ಪ ಜಾಗನ ತೊಳೆದು ಒಂದು ಚಾಪೆನ ಹಾಸ್ತಾರೆ. ಅದರ ಮೇಲೆ ಒಂದು ಚಾಪೆನ ಹಾಸಿ ಆ ಪಲ್ಲಕ್ಕಿನ ಅದರ ಮೇಲೆ ಇಡ್ತಾರೆ. ಆ ಪಲ್ಲಕ್ಕಿನ ಜಾಗದಲ್ಲಿ ಕೂಡಿಸಿದ ಮೇಲೆ, ಅಂದರೆ ಪಲ್ಲಕ್ಕಿನ ಇಟ್ಟ ಮೇಲೆ ಆ ದೇವ್ರುಗಳನ್ನೆಲ್ಲ ತೆಗೆದು ಗಂಗಾ ಸ್ನಾನಕ್ಕೆ ತೊಗೊಂಡು ಹೋಗ್ತಾರೆ. ಅಂದರೆ ಅದನ್ನೆಲ್ಲ ತೊಳ್ಕೊಂಡು ಮತ್ತೊಂದು ಸಲ ಪೂಜೆನ ಮಾಡ್ತಾರೆ. ನೋಡ್ಬೋದು ಇಲ್ಲಿ ಪೂಜಾರಿ ಮಲ್ಲಯ್ಯ ತಾತನವರು ಅದನ್ನು ತೆಗಿತಾ ಇದ್ದಾರೆ. ಆ ದೇವ್ರುಗಳನ್ನೆಲ್ಲ ತೆಗೆದು ನೀಟಾಗಿ ತೆಗೆದು
ಮತ್ತು ಅದನ್ನು ಹಂಗೆ ಇಡ್ತಾರೆ. ಆಲ್ರೆಡಿ ಆಲ್ಮೋಸ್ಟ್ ಆಲ್ ಜನ ಬಂತು. ಇಲ್ಲಿ ನಮ್ಮ ಸ್ನೇಹಜೀವಿ ಸೋಮಣ್ಣವರು ಅಣ್ಣ ಈ ಕಡೆ ನೋಡಿ ಅಂತ ಅಂದಾಗ ನೋಡಿ ಸ್ವಲ್ಪ ಸ್ಮೈಲ್ ಮಾಡಿದ್ರು. ಅವರು ಸ್ವಲ್ಪ ತೊಗೊಂಡು ಹಾಗೆ ಮುಂದಕ್ಕೆ ಹೋದರೆ ಇಲ್ಲಿ ಪೂಜೆ ಆದಮೇಲೆ ಮತ್ತು ಹೊಟ್ಟೆಗೆ ಹಾಕೋಬೇಕಲ್ಲ, ಹಾಗೆ ಹೋಗೋಕ್ಕಾಗಲ್ಲ. ಸೊ ಹಾಗಾಗಿ ಇಲ್ಲಿ ಊಟ ರೆಡಿ ಆಗ್ತಾಯಿದೆ. ಆಲ್ರೆಡಿ ರೆಡಿ ಆಗ್ಯದ 90%, 99% ರೆಡಿ ಆಗ್ಯದ. ಇನ್ನೇನು ಪೂಜೆ ಆಗಬೇಕು, ಊಟ ಮಾಡಬೇಕು. ಇಲ್ಲಿ ಒಳ್ಳೆ ಊಟದಲ್ಲಿ ಕೆಲವೊಂದು ದೃಶ್ಯಗಳನ್ನ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಕೆಲವೊಂದು ಕಾರಣಗಳಿಂದ. ಹಾಗಾಗಿ ನಾನು ಒಮ್ಮೆಲೆ ಊಟ ಆದಮೇಲೆ ಅಂದರೆ ದೇವರು ಜಾಗಕ್ಕೆ ಕುತ್ಕೊಂಡ್ಮೇಲೆ ಅಲ್ಲಿ ಬಂದು ಗಂಗಾ ಸ್ನಾನಕ್ಕೆ ಬಂದಮೇಲೆ ಮತ್ತು ವಾಪಸ್ ನಾನು ಮನೆಗೆ ಹೋದೆ. ಸೊ ಮನೆಗೆ ಹೋಗಿ ವಾಪಸ್ ಬರೋಷ್ಟರಲ್ಲಿ ಎಲ್ಲನೂ ಮುಗಿದಿತ್ತು. ಅಂದರೆ ಕೆಲವೊಂದೆಲ್ಲ ಅಲ್ಲಿ ಕಾರ್ಯಕ್ರಮಗಳಿರುತ್ತೆ. ಅಂದರೆ ಹೋಮ ಅಂತೇಳಿ ಒಂದು ಕಾರ್ಯಕ್ರಮ ಇರುತ್ತೆ. ಮತ್ತು ಆ ಊಟನ ಫಸ್ಟು ಸ್ವರ್ಗ ಅಂತೇಳಿ ಬಿಡ್ತಾರೆ. ಅಂದರೆ ಸ್ವರ್ಗ ಹೊಡಿದ ಅಂತಾರೆ. ಅಂದರೆ ಫಸ್ಟು ದೇವರಿಗೆ ಎಲ್ಲ ಆ ನೈವೇದ್ಯನ ಮುಟ್ಟಿಸಿ ಅದಾದಮೇಲೆ ಜನ ಊಟ ಮಾಡ್ತಾರೆ. ಅದನ್ನು ಕೂಡ ನಾನು ಮಿಸ್ ಮಾಡಿಕೊಂಡೆ. ಸೊ ಮುಂದಿನ ವರ್ಷ ಎಲ್ಲನೂ ಕೂಡ ನಿಮಗೆ ನಾನು ಕ್ಲೀನಾಗಿ ತೋರಿಸ್ತೀನಿ. ವಾಪಸ್ ದೇವರು ಇಲ್ಲಿಂದ ಅಂದರೆ ಭೀಮಾ ನದಿಯಿಂದ ಮತ್ತು ಬೀರಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗ್ತದೆ. ಬೀರಲಿಂಗೇಶ್ವರ ದೇವಸ್ಥಾನ ಅಂತಂದರೆ ನಮ್ಮೂರಲ್ಲಿ ಅದನ್ನು ಮೇಲಿನ ಗುಡಿ ಅಂತಾರೆ. ಅಂದರೆ ಕೋಳೂರು ಲಿಂಗೇಶ್ವರ ಏನಿದ್ದಾರೆ ಅವ್ರ ಅಣ್ಣ ಬೀರಲಿಂಗೇಶ್ವರ ಅವರ ದೇವಸ್ಥಾನದಲ್ಲಿ ಹೋಗಿ ಅಲ್ಲಿ ಒಂದು ರಾತ್ರಿ ಪಲ್ಲಕ್ಕಿ ಇರ್ತದೆ. ಅಲ್ಲಿನೂ ಕೂಡ ಸುಮಾರು ಕಾರ್ಯಕ್ರಮಗಳಾಗ್ತವೆ. ಇಲ್ಲಿ ನೋಡ್ರಿ ನಮ್ಮ ಮಾಳ ಪೂಜಾರವರು ಆ ಪಲ್ಲಕ್ಕಿನ ಅಷ್ಟು ಸೇಫಾಗಿ ಹಿಡ್ಕೊಂಬರಕ್ಕೆ ಕುಂತಾರೆ. ಇಲ್ಲಿ ನಮ್ಮ ಕ್ಯಾಮ್ರಾ ಕಡೆ ನೋಡಿ ಅವರು ಕೂಡ ಸ್ವಲ್ಪ ಸ್ಮೈಲ್ ಮಾಡಿದರು. ಹಾಗೆ ಮುಂದಕ್ಕೆ ಹೋದರು ಪಲ್ಲಕ್ಕಿನ ತಗೊಂಡು. ಇವಾಗ ದೇವರು ಬೀರಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದು ರೀಚ್ ಆಯ್ತು ರೀ. ಅಂದರೆ ಪಲ್ಲಕ್ಕಿ ಬಂದು ಬೀರಲಿಂಗೇಶ್ವರ ದೇವಸ್ಥಾನಕ್ಕೆ ರೀಚ್ ಆಯಿತು. ನಾವು ಕೂಡ ಅದ್ರ ಹಿಂದೆನೇ ಹಂಗೆ ಬಂದ್ವಿ. ಸೊ ಎಲ್ಲನೂ ಕೂಡ ವೀಡಿಯೋ ಮಾಡೋಕ್ಕಾಗಲ್ಲ. ಕೆಲವೊಂದು ಕ್ಲಿಪ್ಗಳನ್ನ ಮಾತ್ರ ನಿಮಗೆ ತೋರಿಸ್ಬೋದು. ಎಲ್ಲನೂ ಕೂಡ ವೀಡಿಯೋ ಮಾಡೋದು ತುಂಬ ಲೆಂತ್ ಆಗುತ್ತೆ. ಸೊ ನೋಡೋರಿಗೆ ಅದು ಇಂಟ್ರೆಸ್ಟ್ ಆಗಿರಲ್ಲ. ಸೊ ಹಾಗಾಗಿ ಕೆಲವೊಂದು ಕ್ಲಿಪ್ ಮಾತ್ರ ನಿಮಗೆ ನಾನು ತೋರಿಸ್ಬೋದು. ಆ ದೇವರನ್ನು ಕ್ಲೋಸಪ್ ಆಗಿ ತೋರಿಸ್ಬೇಕು ಅಂತೇಳಿ ಕ್ಯಾಮ್ರಾನ ತೊಗೊಂಡೋದೆ. ಆದರೂ ನನಗೆ ದೇವರು ಕಾಣಲಿಲ್ಲ. ಯಾಕಂದರೆ ಅಷ್ಟು ಹೂಗಳಿಂದ ಅಲಂಕಾರ ಆಗಿತ್ತು ದೇವರ ಪಲ್ಲಕ್ಕಿ. ಆದರೂ ಕೂಡ ನಾನು ಇಲ್ಲಾರ ಜಾಗ ಯಾವುದಾದಪ್ಪ ಕೋಳೂರು ಲಿಂಗ ಅಂದ್ಕೊಂಡು ನನ್ನ ಕ್ಯಾಮ್ರಾನ ಬೇರೆ ಕಡೆ ತಿರ್ಸಿದೆ. ಇಲ್ಲಿ ನಮ್ಮ ತಾಯಪ್ಪ ಮಾವನವರು ಮತ್ತು ಸಾಬಡ್ಡಿ ಮಾವನವರು ಹಾಗೆ ಬೀರಪ್ಪ ಕಾಕವರು ನಮ್ಮ ಕಡೆಯೂ ಸ್ವಲ್ಪ ವಿಡಿಯೋ ಮಾಡಪ್ಪ ಅಂತಂದರು. ಅವ್ರದ್ದು ಒಂದು ಕ್ಲಿಪ್ನ ತೊಗೊಂಡೆ. ಈ ವಿಡಿಯೋದಾಗ ದೇವರ ಪಲ್ಲಕ್ಕಿ ಕೋಳೂರು ಲಿಂಗೇಶ್ವರ ದೇವಸ್ಥಾನದಿಂದ ಗಂಗಾ ಸ್ನಾನ ಮುಗಿಸ್ಕೊಂಡು ಶ್ರೀ ಬೀರಲಿಂಗೇಶ್ವರ ದೇವಸ್ಥಾನವರೆಗೂ ಪಲ್ಲಕ್ಕಿ ತಲುಪೋದನ್ನು ತೋರಿಸಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಅಂದರೆ ಪಾರ್ಟ್ 2 ವಿಡಿಯೋದಲ್ಲಿ, ಇದು ಪಾರ್ಟ್ 1 ಆಗಿರುತ್ತೆ. ಪಾರ್ಟ್ 2 ವಿಡಿಯೋದಲ್ಲಿ ನಮ್ಮೂರಿನ ಸರಪಳಿ ಪವಾಡ ಹಾಗೆ ಹೇಳಿ ಕೇಳೋದು ಎಲ್ಲನೂ ಕೂಡ ನಾನು ನಿಮಗೆ ತೋರಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಶ್ರೀ ಕೋಳೂರು ಲಿಂಗೇಶ್ವರನ ಆಶೀರ್ವಾದ ಹಾಗೂ ಬೀರಲಿಂಗೇಶ್ವರನ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಎಲ್ಲರಿಗೂ ನಮಸ್ಕಾರ.